ಇಲ್ಲ ಒಂದು ಕೈ ಹೀಗೆ ಒಂದು ಕೈ ಹೀಗೆ ಫುಲ್ ಲಾಕ್ ಮಾಡಿ, ಇದು ಹೊರಗಿರಲಿ ಅಷ್ಟೇ. ಸೊ ಹುಕ್ ಗ್ರಿಪ್ ಅಂದರೆ ಇದು ಒಳಗೆ ಬರುತ್ತೆ, ಬಾರ್ಬೆಲ್ ಇದ್ರ ಮಧ್ಯೆ ಹೋಗುತ್ತೆ. ಸೊ ಐ ಹ್ಯಾವನ್ ಟ್ರೈಡ್ ಬಿಕಾಸ್ ಇಟ್ಸ್ ಪೇನ್ಫುಲ್. ಕೆಲವ್ರು ಮಾಡ್ತಾರೆ, ಈವನ್ ನಾನು ಟ್ರೈನ್ ಮಾಡಿದೆ ಅದರಲ್ಲೂ ಮಾಸ್ಟರ್ ಆಗ್ಬೋದು, ಬಟ್ ಏರಿಯಾ ಆಫ್ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ, ಆಯಿತಾ. ಸೊ ಸಿಂಪಲ್ ಆಗಿ ಇಟ್ಕೊಳ್ಳಿ. ಮತ್ತು ನೀವು ಹಿಂಗೆ ಇಟ್ಕೋಬೇಡಿ, ಹಿಂಗೆ ಇಟ್ಕೊಂಡೋಗಿ ಬರಲ್ಲ. ಯಾಕಂದರೆ ಕೆಲವರು ಸ್ಟ್ರಾಪ್ಸ್ ಯೂಸ್ ಮಾಡ್ತಾರೆ. ಸೊ ಅವರು ಆ್ಯಕ್ಚುಲಿ 4 ಬೆರಳು ಲಿಫ್ಟ್ ಮಾಡ್ತಾರೆ, ಇನ್ನು ಕೆಲವರು 3 ಬೆರಳು ಲಿಫ್ಟ್ ಮಾಡ್ತಾರೆ, ಹಿಂಗೆ ಲಿಫ್ಟ್ ಮಾಡಿರ್ತಾರೆ. ಮ್ಯಾಟ್ರ್ ಆಗೋದೇನು ಅಂದರೆ ನೀವು ಬೇರ್ ಹ್ಯಾಂಡಾಗಿ ಮಾಡಿದಾಗ ಹೆಂಗೆ ಲಾಕ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ. ಹುಕ್ ಗ್ರಿಪ್ ಎಫಿಷಿಯೆಂಟ್ ಇದೆ. ಅದಾದಮೇಲೆ ಮಿಕ್ಸ್ ಗ್ರಿಪ್, ಉಲ್ಟಾ ಹ್ಯಾಂಡ್ಸ್ ಹೆಂಗೆ ಇಟ್ಕೊಂಡ್ರು ಆಯಿತು, ಡೆಡ್ ಲಾಕ್ ಆಗುತ್ತೆ. ಯಾಕಂದರೆ ಒಂದು ಆಮ್ ಈ ಕಡೆ ಇರುತ್ತೆ, ಒಂದು ಆಮ್ ಈ ಕಡೆ ಇರುತ್ತೆ. ಕೆಲವ್ರು ಹೇಳ್ತಾರೆ ಇದು ಡೇಂಜರಸ್ ಅಂತ ಹೇಳ್ಬಿಟ್ಟು. ಸೊ ನೀವು ಮಾಡೋ ಮೆಥಡ್ ಇರುತ್ತೆ, ಎಷ್ಟು ಫಾಸ್ಟಾಗಿ ಎಷ್ಟು ಸ್ಲೋ ಮಾಡ್ತೀರಾ, ಎಷ್ಟು ಕಂಟ್ರೋಲ್ ಮೇಲೆ ಮಾಡ್ತೀರಲ್ಲ ಅಷ್ಟು ಒಳ್ಳೇದು. 4th ಕ್ವಶನ್ ಏನು ಅಂದರೆ, ಎನಿ ವಿಡಿಯೋ ಆಫ್ ಯು ಎಕ್ಸ್ಪ್ಲೈನಿಂಗ್ ಆರ್ ಮೇಕ್ ಎ ವಿಡಿಯೋ ಆಫ್ ಸೀರೀಸ್ ಲೈಕ್ 1, 2, 3 ಎಪಿಸೋಡ್ಸ್ ಎಕ್ಸ್ಪ್ಲೈನಿಂಗ್ ಇನ್ ಶಾರ್ಟ್ ಫಾರ್ಮ್ ಟೆಕ್ನಿಕ್ ಬ್ರೀತಿಂಗ್ ಹೌ ಟು ಪ್ರೋಗ್ರೆಸ್ ಫಾರ್ ಬಿಗಿನರ್ಸ್. ಡನ್. ಈಗ ಎಕ್ಸಿಕ್ಯೂಷನ್ ಹೇಳ್ಕೊಡ್ತೀನಿ, ಡೆಡ್ ಲಿಫ್ಟ್ ಹೇಗೆ ಮಾಡಬೇಕು ಅಂದರೆ ಇನ್ ಕನ್ನಡ ನಮ್ಮ ನಾರ್ಮಲ್ ಭಾಷೆಯಲ್ಲಿ ಹೇಳ್ಕೊಡ್ತೀನಿ, ಆಯ್ತಾ. ಡೆಡ್ ಲಿಫ್ಟ್ ಹೆದರ್ಕೊಳ್ಳೋ ಎಕ್ಸಸೈಸ್ ಅಲ್ಲ, ಬ್ಯಾಕ್ ಪೇನ್ ಏನೂ ಆಗಲ್ಲ. ನೀವು ಮನೆಯಲ್ಲಿ ಬಕೆಟ್ ಎತ್ಕೋತೀರಾ, ಮಗು ಬಿದ್ದಾಗ ಎತ್ಕೋತೀರಾ, ಅಥವಾ ಏನಾದರೂ ಒಂದು ಭಾರ ವಸ್ತು ಎತ್ಕೋತೀರಾ, ಅಥವಾ ನಿಮ್ಮ ಲಗೇಜ್ಗಳೆಲ್ಲ ಎತ್ಕೋತೀರಾ, ಎಲ್ಲ ಕೆಳಗಿಂದನೇ ಎತ್ಕೊಳ್ಳೋದು. ಅಕ್ಕಿ ಮೂಟೆಯಲ್ಲಿ ಮೇಲಿಂದ ಎತ್ಕೊಳ್ಳೋಲ್ಲ, ಅಕ್ಕಿ ಮೂಟೆಯಲ್ಲಿ ಕೆಳಗಿಂದನೇ ಹಿಂಗೆ ಎತ್ಕೊಳ್ಳೋದು. ಸೊ ಅದೆಲ್ಲದು ಪ್ಯಾಟ್ರನ್ ಆಫ್ ಡೆಡ್ ಲಿಫ್ಟ್, ಅಂದರೆ ಮಿಮಿಕ್ ಮೂವ್ಮೆಂಟ್ ಆಫ್ ಡೆಡ್ ಲಿಫ್ಟ್. ಸೊ ಡೆಡ್ ಲಿಫ್ಟ್ ಒಂದು ನಿಮ್ಮದು ಪಾರ್ಟ್ ಆಫ್ ಎ ರೂಟೀನ್, ಆಯ್ತಾ. ಇಟ್ಸ್ ಎ ಫಂಕ್ಷನಲ್ ಮೂವ್ಮೆಂಟ್. ಸೊ ಹೆದರೋ ಅವಶ್ಯಕತೆ ಇಲ್ಲ. ಡೆಡ್ ಲಿಫ್ಟ್ ಯಾಕೆ ತುಂಬಾ ರಿಸ್ಕಿ ಅಂದರೆ, ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಜಾಸ್ತಿ ಇದೆ. ಅಂದರೆ ಡೆಡ್ ಲಿಫ್ಟ್ ಮಾಡ್ಕೊಂಡು ಇಂಜುರಿ ಮಾಡ್ಕೊಂಡವರೇ ಜಾಸ್ತಿ ಕಂಪೇರ್ ಟು ದೋಸ್ ಹೂ ಆರ್ ಸಕ್ಸಸ್ಫುಲ್. ಸೊ ಅದಕ್ಕೆ ನಿಮಗೆ ತುಂಬಾನೇ ಪೇಷನ್ಸ್ ಬೇಕು, ತುಂಬಾನೇ ಹುಷಾರಾಗಿ ಮಾಡ್ಬೇಕು ಡೆಡ್ ಲಿಫ್ಟ್ ನ. ಲೆಟ್ಸ್ ಗೆಟ್ ಇನ್ ಟು ದ ಎಕ್ಸಿಕ್ಯೂಷನ್ ಫಾರ್ಮ್ ಇನ್ ಕನ್ನಡ.